ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಈ ವಿಡಿಯೋದಲ್ಲಿ ನಿಮಗೆ ಅಕ್ಕಿ ರೊಟ್ಟಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಹಾಕಿ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 8ರಿಂದ 10 ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೇ ಒಂದು ಮೆಣಸಿನ್ಕಾಯಿನ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದು ಗಮ್ ಥರ ಹೋಗಬೇಕು, ಲೋಳೆ ಥರ ಇರುತ್ತಲ್ಲ ಅದು ಹೋಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಒಂದು ಸಣ್ಣ ಜಾರ್ಗೆ ನಾವು ಹುರ್ಕೊಂಡಿರೋ ಬೆಂಡೆಕಾಯಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ರುಚಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜೀರಿಗೆ ಕೂಡ, ಅಂದರೆ 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿ ಸ್ವಲ್ಪ ಟೇಸ್ಟಿಯಾಗಿ ಬರಬೇಕು ಅಂದರೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬೆಳ್ಳುಳ್ಳಿ ಹಾಗೆ ಜೀರಿಗೆ. ಇವಾಗ ಚಟ್ನಿನ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ನೆಕ್ಸ್ಟು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಲೆ ಮೇಲೆ ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನ ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ಅಂತ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಆ್ಯಡ್ ಮಾಡ್ಬೋದು, ಅದರಿಂದ ಗಂಟು ಆಗೋದಿಲ್ಲ ಅಂತಾರೆ. ನಾನಿಲ್ಲಿ ಎಣ್ಣೆಯನ್ನು ಹಾಕಿಲ್ಲ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು 1.5 ಬೌಲು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಹಿಟ್ಟು ಮೇಲೆ ಸ್ವಲ್ಪ ಆ ನೀರೆಲ್ಲ ಮೇಲ್ಗಡೆ ಬರಬೇಕು, ಆಗ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ಒಲೆನ ಸಣ್ಣಗೆ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಹಾಗೆ ತಿರುಗಿಸ್ತಾ ಗಂಟು ಆಗದೆ ಇರೋ ಥರ ಕ್ಲೀನಾಗಿ ತಿರುಗಿಸ್ಬೇಕು. ಎಲ್ಲರೂ ಗಂಟಾಗಿದ್ದರೆ ಅದನ್ನು ಸ್ಪೂನಲ್ಲೇ ಆ ಗಂಟನ್ನ ಒಟ್ಕೋಬೇಕು. ನೀರಿನ ಜೊತೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಲೆ ಆರಿಸ್ಬಿಟ್ಟು 1 ನಿಮಿಷ ನೀವು ಪ್ಲೇಟ್ನ ಮುಚ್ಚಿಡಬೇಕು. ಪ್ಲೇಟ್ನ ಮುಚ್ಚಿಡೋದ್ರಿಂದ ಒಳಗಡೆ ಸ್ಟೀಮ್ಗೆ ಹಿಟ್ಟು ಇನ್ನೂ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ಅಗಲ ಇರೋ ಒಂದು ಬೇಸನ್ ತೊಗೊಂಡಿದ್ದೀನಿ. ಅದಕ್ಕೆ ಬೆಂದಿರೋ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಅಕ್ಕಿ ಹಿಟ್ಟು ಯಾವುದ್ರಲ್ಲಿ ಬೇಯಿಸಿದ್ನೋ ಅದೇ ಪಾತ್ರೆಗೆ ನಾನು 1 ಲೋಟ ತಣ್ಣೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅಕ್ಕಿ ಹಿಟ್ಟು ನಾದುವಾಗ ಆ ತಣ್ಣೀರನ್ನ ಕೈಗೆ ಹಚ್ಕೊಂಡು ನಾದಬೇಕು. ಅಕ್ಕಿ ಹಿಟ್ಟು ತುಂಬ ಬಿಸಿ ಇರುತ್ತಲ್ವಾ, ಸೊ ಹಾಗೆ ನಾದುವಾಗ ನಮಗೆ ಕೈ ಕೂಡ ಸುಡೋದಿಲ್ಲ. ಚೆನ್ನಾಗಿ ಹದ ಬರೋ ತನಕ ನಾವು ಚೆನ್ನಾಗಿ ನಾದ್ಬೋದು. ಅದನ್ನು ನಾವು ಎಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಹಿಟ್ಟನ್ನ ನಾದ್ಕೊಂಡು ಆದಮೇಲೆ ನಾನು ಒಲೆ ಮೇಲೆ ಹಂಚನ್ನ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಹಂಚು ಚೆನ್ನಾಗಿ ಕಾಯಬೇಕು. ನೆಕ್ಸ್ಟು ಸ್ವಲ್ಪ ಕೈಗೆ ತಣ್ಣೀರನ್ನ ಹಚ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ಅದನ್ನು ರೌಂಡ್ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲಿ ಮೇಲೆ ಕೆಳಗೆ ಚೆನ್ನಾಗಿ ಅದ್ದಬೇಕು. ಅದ್ದಿ ಮಣೆ ಮೇಲಿಟ್ಟು ಕೈಯಲ್ಲಿ ಸ್ವಲ್ಪ ತಟ್ಟಬೇಕು. ಸ್ವಲ್ಪ ತಟ್ಕೊಂಡು ಆದಮೇಲೆ ಅದನ್ನು ಮತ್ತೆ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಅದ್ಕೊಂಡು ಲಟ್ಟಣಿಗೆ ತೊಗೊಂಡು ಕ್ಲೀನಾಗಿ ಉತ್ಕೋಬೇಕು. ಲಟ್ಟಣಿಗೆಯಿಂದ ಉದ್ದುವಾಗ ತುಂಬ ಪ್ರೆಷರ್ ಹಾಕಿ ಉತ್ಕೋಬಾರ್ದು. ಹಾಗೆ ಉತ್ಕೊಂಡ್ರೆ ಹಿಟ್ಟು ಮಣೆಗೆ ಅಂಟ್ಕೊಂಡ್ಬಿಡುತ್ತೆ. ಸ್ಲೋ ಆಗಿ ನಿಧಾನಕ್ಕೆ ಅದನ್ನ ಉದ್ದಬೇಕು. ಹಿಟ್ಟೇನಾದರೂ ಮಣೆಗೆ ಹತ್ಕೊಂಡ್ರೆ ಮತ್ತೆ ಕೆಳಗಡೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಉತ್ಕೊಳ್ಳಿ. ಕೆಳಗೆ ಹಿಟ್ಟಾಕಿ ಉದ್ದಿರ್ತೀವಲ್ಲ ಆ ಫೇಸ್ನ ನಾವು ಹಂಚಿನ ಮೇಲ್ಗಡೆ ಹಾಕುವಾಗ ಅದು ಮೇಲ್ಗಡೆ ಬರಬೇಕು. ಒಲೆನ ಸಣ್ಣಕ್ಕೆ ಮಾಡಿಕೊಂಡು ತವ ಮೇಲೆ ರೊಟ್ಟಿನ ಹಾಕಿ ನೆಕ್ಸ್ಟು ತಣ್ಣೀರು ಬಟ್ಟೆಯಲ್ಲಿ ಅದನ್ನು ಮೇಲ್ಗಡೆ ಒರೆಸ್ಬೇಕು. ನೆಕ್ಸ್ಟು ರೊಟ್ಟಿನ 1 ನಿಮಿಷ ಹಾಗೆ ಬಿಟ್ಟು ರೊಟ್ಟಿನ ತಿರುಗಿಸಿ ಹಾಕಬೇಕು. ತಿರುಗಿಸಿ ಹಾಕಿದ ಮೇಲೆ ಒಂದು ಬಟ್ಟೆ ತೊಗೊಂಡು ನಿಧಾನಕ್ಕೆ ರೊಟ್ಟಿನ ಪ್ರೆಸ್ ಮಾಡಿ. ರೊಟ್ಟಿನ ನಿಧಾನಕ್ಕೆ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಹಾಗೆ ರೊಟ್ಟಿ ಕೂಡ ಚೆನ್ನಾಗಿ ಇದೇ ರೀತಿ ರೊಟ್ಟಿನ ಮೇಲೆ ಕೆಳಗೆ ಮಾಡ್ತಾ ಬಟ್ಟೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇರಬೇಕು. ಆಗ ಚೆನ್ನಾಗಿ ರೊಟ್ಟಿ ಬೆಂದು ಉಬ್ಬುತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತುಂಬ ಜನ ಮಕ್ಕಳು ಬೆಂಡೆಕಾಯಿನ ತಿನ್ನೋದೇ ಇಲ್ಲ. ಆಗ ಈ ಥರ ಚಟ್ನಿ ಮಾಡಿಬಿಟ್ಟು ಬಿಸಿ ರೊಟ್ಟಿಗೆ
ತುಪ್ಪ ಸವರಿ ಈ ಬೆಂಡೆಕಾಯಿ ಚಟ್ನಿನ ಚೆನ್ನಾಗಿ ಸವರಿ ಸುತ್ತಕೊಟ್ರೆ ಮಕ್ಕಳು ಓಡಾಡ್ಕೊಂತ ತಿಂತಾರೆ. ನೀವು ಕೂಡ ಈ ಥರ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಚಟ್ನಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.